ಮುಳಬಾಗಿಲು ತಾಲೂಕಲ್ಲಿ ಏನು ಸಬ್ ಉಪನೋಂದಣಿ ಇಲಾಖೆಯಲ್ಲಿ ಮಾಲೂರು ಸರ್ವೆ ನಂಬರ್ ತಂದು ಇಲ್ಲಿ ರಿಜಿಸ್ಟರ್ ಮಾಡಿ ಯಾರೋ ಸ್ವಲ್ಪ ಕಿಡಿಗೇಡಿಗಳು ಹಾಗೂ ಬ್ರೋಕರ್ಸು ತಲೆ ಹಿಡಕರು ಅಂತ ಹೇಳ್ಬೋದು. ಬೇರೆಯವರು ಹೊಟ್ಟಿರ್ತಕ್ಕಂಥ ಜಮೀನು ನಾನಪ್ಪ ಅಂತ ಹೇಳೋದು ತಲೆ ಹಿಡಕರು ಅಂತ ಹೇಳ್ತಾರೆ. ಅಂತವ್ರು ಬಂದು ಈ ಸಬ್ ರಿಜಿಸ್ಟರ್ ಆಫೀಸ್ಗೆ ಅಪ್ಡೇಟ್ ಕೊಟ್ಟು ಯಾಮಾರಿಸಿ ರಿಜಿಸ್ಟರ್ ಮಾಡಿದ್ದಾರೆ. ಈಗಾಗಲೇ ಅವ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ಪೊಲೀಸ್ ಇಲಾಖೆಗೆ ಈಗಾಗಲೇ ಸೂಚನೆ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗಾಗಲೇ ಆ ರಿಜಿಸ್ಟರ್ ಕ್ಯಾನ್ಸಲ್ ಮಾಡಕ್ಕೆ ಡಿ ಅವರು ಕೂಡ ಮೆಮೊರಾಂಡಮ್ ಕಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ತಾಲೂಕಿಂದ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ದಯವಿಟ್ಟು ನಾನು ನಿಮ್ಮ ಯಾರು ಅವ್ರು ನೊಂದಿದ್ದಾರೆ ಅವ್ರಿಗೆ ಸಾರಿ ಕೇಳ್ತೀನಿ. ಇದಾಗಬಾರ್ದಿತ್ತು, ಆಗಿದೆ. ಮುಂದೆ ಇದಾಗ್ದಂಗೆ ನಾನು ಎಚ್ಚರಿಕೆಯಿಂದ ವಹಿಸ್ಕೊಳ್ತೀನಿ. ಹಾಗೂ ಏನು ಸುವರ್ಣ ನ್ಯೂಸು ಬಿತ್ತನೆ ಮಾಡಿದಿರಿ, ಖಂಡಿತವಾಗ್ಲೂ ನೈಜ ಸತ್ಯವಾಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಮುಂದೆ ಇದಾಗ್ದಂಗೆ ನಾನು ಕಾಪಾಡ್ಕೊತೀನಿ. ಇಲ್ಲ, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್. ಯಾಕಂದ್ರೆ ಇದನ್ನ ನಾನು ಅಧಿಕಾರಿಗಳ ಮೇಲೆ ಬಟ್ಟಿಟ್ಟು ನಾಳೆ ದಿವಸ ಇನ್ನೊಬ್ರಿಗೆ ಬಲಿ ಕೊಡೋಕೆ ನಾನು ರೆಡಿ ಇಲ್ಲ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆಗಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸಕ್ಕೆ ನಾನು ಟ್ರೈ ಮಾಡ್ತೀನಿ ಸರ್. ಅವರು ತಪಸ್ಸನ್ನು ಸ್ವಲ್ಪ ಕರೆಸಬೇಕು. ಇಲ್ಲಿ ಬರ್ತಾರ ಸರ್, ಏನ್ ಮಾತಾಡ್ತೀರಾ ಸರ್? ಏನ್ ಮಾಡ್ತೀರಾ ತಪೋಸ್ ಅಂತ ಡಿ ಹತ್ರ ಮಾಡಿ ನನಗೆ ಇವತ್ತು ರಿಪೋರ್ಟ್ ಕಳಿಸಿದ್ರು. ಸೊ ನಾನು ಹಠಾತ್ ಅಂತ ನೀವು ಇರೋದು ನೋಡಿ ನಾನು ಓಡ್ ಬಂದೆ. ನಾನು ಇವತ್ತು ಕೆಲವು ಬ್ರೋಕರ್ಗಳು ತಲೆ ಹಿಡಕರು ಅಂತ ಹೇಳ್ಬೋದು, ತಲೆ ಹಿಡಕರಿಂದ ಈ ಕೆಲಸ ಆಗಿದೆ. ನಾನು ಆಗಿಲ್ಲ ಅಂತ ಹೇಳಿ ಈ ಕೂಡಲೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಫೋನ್ ಮಾಡಿ FIR ದಾಖಲೆ ಮಾಡ್ತಾ ಇದ್ದೀನಿ. ಯಾರು ಈ ಕೆಲಸ ಮಾಡಿದ್ದಾರೆ, ಯಾರು ಈ ನಕಲಿ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಈಗಾಗಲೇ FIR ದಾಖಲೆ ಮಾಡಿಸ್ತಾ ಇದ್ದೀನಿ. ಆ ತಲೆ ಹಿಡಕನ್ನ ಕರ್ಕೊಂಡ್ಬಂದು ಅವನು ಶಿಕ್ಷೆ ಆಗಬೇಕು ಅಂತ ನಾನು ಈಗಾಗಲೇ ಪೊಲೀಸ್ ಇಲಾಖೆಗೆ ಈಗ ನಾನು ಕಳಿಸ್ಕೊಟ್ಟಿದ್ದೀನಿ. ನಾನು ಡಿ ಹತ್ರ ಮಾತಾಡಿದ್ದೀನಿ. ಈ ಕೂಡಲೇ ನಾನು ಲೆಟರ್ ಕಳಿಸ್ತಾ ಇದ್ದೀನಿ, ಶಿಫಾರಸ್ ಮಾಡ್ತಾ ಇದ್ದೀನಿ. ಇದನ್ನು ವಜಾ ಮಾಡಿ ಈ ರಿಜಿಸ್ಟರ್ ವಜಾ ಮಾಡಿ ಅಂತ ಕಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಇದು ಆನ್ಲೈನ್ ಪದ್ಧತಿ ಆಗಿದ್ರಿಂದ ಸಬ್ರಿಶ್ ಅವರು ಇದರಲ್ಲಿ ಯಾಮಾರಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಅಪ್ಡೇಟ್ ಕೊಟ್ಟು ಯಾಮಾರಿಸಿದ್ದಾರೆ. ಇಲ್ಲಿ ಯಾಮಾರಿರೋ ತನಕ ಯಾಮಾರಿಸೋರು ಇದ್ದೇ ಇರ್ತಾರೆ. ಯಥೇಚ್ಛವಾಗಿ ನನ್ನ ತಾಲೂಕಲ್ಲಿ ಇದಾಗೋದ್ರಿಂದ ದಯವಿಟ್ಟು ಇದಕ್ಕೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಧಿಕಾರಿಗಳು ಮಾಡೋಕ್ಕಿಂತ ಮುಂಚೆ, ಮಣ್ಣು ತಿನ್ನೋಕ್ಕಿಂತ ಮುಂಚೆ ನೋಡ್ತೀನಿ. ಯಾಕಂದ್ರೆ ಇವತ್ತು ಸಹಸ್ರಾರು ಸಂಖ್ಯೆಗಳಲ್ಲಿ ಇವತ್ತು ಬರೀ ದಲಿತರೇ ಅಲ್ಲ, ಸಾಕಷ್ಟು ಜನ ಮೋಸ ಹೋಗ್ತಾವ್ರೆ. ಸಬ್ರಿಶಿಂದ ಸಾಕಷ್ಟು ಜನ ಮೋಸ ಹೋಗ್ತಾರೆ. ಇದನ್ನ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದನ್ನ ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿ ಈ ಯಾರು ಈ ಪೋರ್ಟಂಡಿ ಕೆಲಸ ಮಾಡಿದ್ದಾನೆ, ಯಾರು ಈ ತಲೆ ಹಿಡಕ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗೋ ತನಕ ನಾನು ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾತಾಡಿದ್ದೀನಿ. ಅವ್ನಿಗೆ FIR ದಾಖಲೆ ಮಾಡಕ್ಕೆ ಹೇಳಿದ್ದೀನಿ. ದಯವಿಟ್ಟು ಈ ಮೆಮೊರಾಂಡಮ್ನ ನಾನು ಇಮಿಡಿಯೇಟ್ ಆಗಿ ನಾನು ಡಿ ಕಳಿಸ್ಬಿಟ್ಟು ಇದನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಹೊತ್ಕೊಂತೀನಿ. ಅದಲ್ಲ, ಇನ್ನು ಮುಂದೆ ನಿಮಗೆ ಅನ್ಯಾಯ ಆಗದಂಗೆ ನಾನು ಅದನ್ನ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ದಯವಿಟ್ಟು ನಾನು ಹೊತ್ಕೊಂತೀನಿ. ಓಕೆ, ಮಾನ್ಯ ಶಾಸಕರಿಗೆ ತುಂಬೂರು ಧನ್ಯವಾದಗಳು. ನಿಜವಾಗ್ಲೂ ಮಾಡಿದ್ದೀನಿ ಸರ್. ಬೇರೆ ಈಗ ನಾನು ಸಪೋಸ್ ಎಕ್ಸಾಂಪಲ್ ಇದೇನು ಸಬ್ ರಿಜಿಸ್ಟರ್ ಮಾಡ್ತಾ ಕರ್ನಾಟಕದ ಎಲ್ಲೋದ್ರು ಮಾಡ್ಕೊಬೋದು, ಆನ್ಲೈನ್ ಎಲ್ಲೋದ್ರು ಮಾಡ್ಕೊಬೋದು. ಈ ಕೆಟ್ಟ ಪದ್ಧತಿನ ದಯವಿಟ್ಟು ತೆಗಿಬೇಕು. ಇಲ್ಲಿ ನಮ್ಮ ತಾಲೂಕಲ್ಲಿ ಆಗದೆ ಇರತಕ್ಕಂಥ ಕೆಲಸಗಳನ್ನ ಕೆಜೆಪಲ್ ಮಾಡ್ತಾವ್ರೆ. ಇದೇನಂತ ಇದೇನಾಗುತ್ತೆ, ಕಳ್ಕಾಕರ ಮಾಡ್ತಕ್ಕಂಥ ಕೆಲಸ. ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವು ಅಧಿಕಾರಿಗಳು ಶಾಮೀಲಾಗಿ ದುಡ್ಡುಗೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಮ್ಮ ಜಮೀನಲ್ಲಿ ನಾವೇ ಬೇಲೆ ಹಾಕೊಳ್ಳೋ ಉತ್ತಮ ಅಂತ ಕಾಣಿಸ್ತದೆ. ಈಗ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ದಯವಿಟ್ಟು, ಯಾಕೆಂತಂದ್ರೆ ಇದಕ್ಕಿಂತ ಮುಂಚೆ ಲಾಸ್ಟ್ ವರ್ಷ ನಡೆದಿದ್ದನ್ನ ತಿಂಗಳ ಮುಂಚೆನೆ ನೀವು ವಿಧಾನಸಭೆಯಲ್ಲಿ ಈಗಾಗಲೇ ಮಾತಾಡಿದ್ದೀನಿ. ಯಾಕಂದ್ರೆ ಈಗ ಯಾರೋ ಮಾಡೋ ತಪ್ಪಿಗೆ ಪಾಪ ನಮ್ಮ ಕೆಲವರು ಅಧಿಕಾರಿಗಳು ಬಲಿ ಆಗ್ತಾವ್ರೆ. ಇದನ್ನ ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿಸಿ ಅವ್ನು ಯಾರು ಮಾಡಿದಾನೋ ಅವನಿಗೆ ತಕ್ಕ ಶಿಕ್ಷೆ ಕೊಡ್ತಕ್ಕಂಥ ಜವಾಬ್ದಾರಿನ ನಾನು ಈಗಾಗಲೇ FIR ಮಾಡಿಸಕ್ಕೆ ಕೇಳಿದ್ದೀನಿ. FIR ಮಾಡ್ಕೊಡ್ತೀನಿ. ಆಗ್ಬೋದಲ್ಲ? ಥ್ಯಾಂಕ್ ಯು. ಆನ್ಲೈನ್ ಅಪ್ಡೇಟ್ ಕೊಟ್ಟಾಗ ಈಗ ಸಪೋಸ್ ಹೇಳ್ತೀನಿ, ಅಬ್ದುಲ್ ಕಲಾಂ ಎಡಿಟ್ ಮಾಡಿ ಕೊಟ್ಟಾಗ ನಾನು ಅಬ್ದುಲ್ ಕಲಾಂ ಅವರ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತಾ ಇದೆ? ಫೋಟೋ ಮಾಡಿಕೊಟ್ಟಾಗ ಇದು ಏನಾಗ್ತದೆ, ಬರ್ತಾ ಲ್ಯಾಂಡ್ ಬೆಲೆ ಜಾಸ್ತಿ ಆದಷ್ಟು ಕೂಡ ಪೋರ್ಟಂಡಿ ಕೆಲಸ ಜಾಸ್ತಿ ಆಗ್ತಾ ಇದೆ. ಮೊದಲು ಲ್ಯಾಂಡ್ ಬೆಲೆ ಇರಲಿಲ್ಲ. ಈಗ ಲ್ಯಾಂಡ್ ಬೆಲೆ ಸರ್ವೆ ನಂಬರ್ ಜಾಸ್ತಿ ಆದಷ್ಟು ಕೂಡ ಇದಾಗ್ತಾ ಇದೆ. ಅದನ್ನ ಆದಷ್ಟು ಬೇಗ ಇದನ್ನ ತಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾನೇನು ಸಾಚ ಅಂತ ನಾನು ಹೇಳ್ತಾ ಇಲ್ಲ. ನಮ್ದು ಇನ್ನೊಂದು ರಿಕ್ವೆಸ್ಟ್ ಏನ್ ಗೊತ್ತಾ, ನೀವು ಏನ್ ಮಾಡ್ತೀರಾ ನಂಬಿಕೆ ಇದೆ. ಇವ್ರ ಮೇಲೆ ಕೂಡ ಶಿಸ್ತು ಕ್ರಮಕ್ಕೆ ಬರೀಬೇಕು. ಖಂಡಿತವಾಗ್ಲೂ DC ಹತ್ರ ಮಾತಾಡಿ ಇವ್ರು ಮಾಡಕ್ಕಾಗಲ್ಲ. DC ಹತ್ರ ಮಾತಾಡಿ ಅಲ್ಲ, ಒಬ್ಬ ಕ್ಲಾಸ್ 1 ಆಫೀಸರ್ ಆಗಿ ನಾನು ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಒಪ್ಕೊಳ್ಳಲ್ಲ. ಆಗಿಲ್ಲ ನೋಡಿ, ನನ್ನ ಗಮನಕ್ಕೆ ಬಂದ ಕೂಡಲೇ ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ಬಂದಿದ್ದೀನಿ. ಇದನ್ನ ಸರಿ ಮಾಡಿಸ್ಕೊಂಡ ಜವಾಬ್ದಾರಿ ನಂದು. ಇದನ್ನ ನೀವೊಂದು ರಿಕ್ವೆಸ್ಟ್ ಡಿ ಕೂಡ ಕಳಿಸ್ಕೊಡಿ. ಓಕೆ, ಇದನ್ನ ಶಿಫಾರಸ್ ಮಾಡಮ್ಮ. ಆ ಡಿ ಶಿಫಾರಸ್ ಮಾಡಿ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಈ ರಿಜಿಸ್ಟರ್ ಕ್ಯಾನ್ಸಲ್ ಆಗಬೇಕು. ಈಗ ಅವ್ನು ಕರೆದು ನೀನೇ ಹೋಗಿ ಖುದ್ದು FIR ಮಾಡಬೇಕು. ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ ಶ್ರವಣ
ಎದ್ದೇಳು. ಆಮೇಲೆ ಇಲ್ಲ ಓಡಾಡತ್ ನಿಮ್ಗೆ ತುಂಬಾ ಇದಾಗ್ಬಿಟ್ಟಿದೆ ಆಯ್ತಮ್ಮ ಆಯ್ತು ಶ್ರವಣ ಆಯ್ತು ಸುಮ್ನಿರಪ್ಪ ಈಗ ನನಗೆ ಇರಮ್ಮ ಅಪ್ಪ ಅವ್ರಿಗೇನಿದೆ ಸುಮ್ನಿರಮ್ಮ ನೀನು. ಇದು ಆಯ್ತಮ್ಮ ಆಗೋಗಿದ್ದಮ್ಮ ನಾನು ಮಾತಾಡ್ತೀನಿ ಏನಿ ಇರಮ್ಮ ನ್ಯಾಯ ಕೊಡಿ ಸರ್. ಅಯ್ಯೇ ಒಂದ್ ನಿಮಿಷ ಇರು. ಏನಿವತ್ತು ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ಇವತ್ತು ಮುಳಬಾಗಿಲು ತಾಲೂಕು ಉಪನೋಂದಣಾಧಿಕಾರಿಗಳ ಕಚೇರಿಯ ಮುಂಭಾಗ ಏನು ದಲಿತ ಕುಟುಂಬಕ್ಕೆ ಆಗಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ಏನು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಇವತ್ತು ಜನರ ಪರವಾಗಿ ಕಾಳಜಿ ಇರ್ತಕ್ಕಂಥವರು ಮತ್ತು ದಲಿತರ ಪರವಾಗಿ ಕಾಳಜಿ ಇರ್ತಕ್ಕಂತಹ ಮಾನ್ಯ ಶಾಸಕರು ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಏನಿವತ್ತು ಕೋಲಾರ ಜಿಲ್ಲೆ ಬೆಂಗಳೂರಿಗೆ ಕೂಗಳತೆಯ ದೂರದಲ್ಲಿರೋದ್ರಿಂದ ಇವತ್ತು ಭೂಮಿಯ ಬೆಲೆ ಗಗನಕ್ಕೇರಿದೆ. ಇವತ್ತು ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದೇ ಅಲ್ಲದೇನೆ ಇವತ್ತು ದಲಿತ ಜಮೀನುಗಳಿಗೆ ಯಾರು ಅಶಕ್ತರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಅಂತಹ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಆ ಜಮೀನುಗಳನ್ನ ಮಾಲೂರು ತಾಲೂಕಿನಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಅಂತೇಳಿ ಇವತ್ತು ಮುಳಬಾಗಿಲು ತಾಲೂಕು, KGF, ಬಂಗಾರಪೇಟೆ, ಶ್ರೀನಿವಾಸಪುರ ಇಲ್ಲೆಲ್ಲರೂ ಸಹ ಒಂದು ಕ್ರಯ ವಹಿವಾಟವನ್ನ ಮಾಡೋದು. ಆಮೇಲೆ ಬಂದು ಒಂದು 100 ಜನ 200 ಜನದ ಪುಡಿ ರೌಡಿಗಳು ತಗೊಂಡ್ಬಂದು ಕಾಂಪೌಂಡ್ ಹಾಕಿ ದಲಿತರನ್ನ ಒಕ್ಕಲೆಬ್ಬಿಸ್ತಕ್ಕಂತ ಒಂದು ಕೆಲಸ ಇವತ್ತು ನಿರಂತರವಾಗಿ ನಡೀತಾ ಇದೆ. ಇವತ್ತು ಮಾಲೂರು ತಾಲೂಕು ಕಸಬಾ ಹೋಬಳಿ ಏನು ಗುಡ್ಡಳ್ಳಿ ಗ್ರಾಮದ ಸರ್ವೆ ನಂಬರ್ 33/1 ಮತ್ತು 33/2ರಲ್ಲಿ 3 ಎಕರೆ 26 ಗುಂಟೆ ಜಮೀನು ಬಾಲಮ್ಮ ಅಂತಕ್ಕಂತಹ ದಲಿತ ಹೆಣ್ಣು ಮಗಳದಿತ್ತು. ಆ ಬಾಲಮ್ಮ 1970ರಲ್ಲೇ ತೀರ್ಕೊಂಡಿದ್ದಾರೆ. ಇವತ್ತು ಅವರ ಕುಟುಂಬದಲ್ಲಿ ಸುಮಾರು 60 ಜನ ಸದಸ್ಯರಿದ್ದಾರೆ. ಆದ್ರೆ ಕಾರಣಾಂತರಗಳಿಂದ ಅವರು ಪೂರ್ತಿ ವರ್ಷ ಖಾತೆನೇ ಸಹ ಮಾಡಿಸ್ಕೊಂಡಿಲ್ಲ. ಇವತ್ತು ಅದರಲ್ಲಿ ಜಮೀನಿನಲ್ಲಿ ಬೋರ್ವೆಲ್ ಅನ್ನ ಕೊಡ್ತಿದ್ದಾರೆ. ಮತ್ತೆ ನೀರು ಬಾವಿ ಏನು ಅವತ್ತು ಕಲ್ಲು ಬಾವಿ ಇತ್ತು, ಕಟ್ಟಡ ಬಾವಿ, ಆ ನೀರು ಬಾವಿನೂ ಸಹ ಕೊಡಿಸ್ಕೊಂಡು ಇವತ್ತು ಕೃಷಿಯನ್ನ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಇವರು ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದು ದಾಖಲೆಗಳೆಲ್ಲ ಇವ್ರದ್ದು. ಎಲ್ಲೋ ಇರ್ತಕ್ಕಂಥ ಬಾಲಮ್ಮ ಕಾಜಿಕಲ್ಲಹಳ್ಳಿ, ಕೋಲಾರ ತಾಲೂಕು ಕಾಜಿಕಲ್ಲಹಳ್ಳಿ, ಅಗ್ರಹಾರ ಕಾಜಿಕಲ್ಲಹಳ್ಳಿ ಅಂತ 2 ಹಳ್ಳಿಯನ್ನ ಸೇರಿಸಿ ಒಂದು ಆಧಾರ್ ಕಾರ್ಡ್ ಅನ್ನ ಎಡಿಟ್ ಮಾಡಿಕೊಂಡು ಇವತ್ತು ಅಲ್ಲಿ ಬಂದು ರಿಜಿಸ್ಟರ್ ಅನ್ನ ಮಾಡಿಸಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು 2 ಕಾಪಿ, ಒಂದು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ಅದನ್ನ ಎಡಿಟ್ ಮಾಡಿದ್ದಾರೆ, ಮತ್ತೆ ಎಪಿಕ್ ಕಾರ್ಡ್ ಅಂದ್ರೆ ಮತದಾನದ ಗುರುತಿನ ಚೀಟಿ ಕೊಟ್ಟಿದ್ದಾರೆ. ಈ 2 ಪತ್ರವನ್ನ ಕೊಟ್ಟು ಇವತ್ತು 1,68,00,000ಕ್ಕೆ 3 ಎಕರೆ 26 ಗುಂಟೆ. ಇವತ್ತು 1 ಎಕರೆ ಬಂದು 2 ಕೋಟಿ 3 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಅಂತಹದನ್ನ ಇವರು ಉದ್ದೇಶಪೂರ್ವಕವಾಗಿ ಇವರಿಗೆ ದಲಿತರಿಗೆ ಮೋಸ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದಾನೆ ಇವತ್ತು ಕ್ರಯ ವಹಿವಾಟನ್ನ ಮಾಡಿದ್ದಾರೆ. ಕಳೆದ ಗುರುವಾರ ಬಂದು ನಾವು ಉಪನೋಂದಣಾಧಿಕಾರಿಗಳ ಮೇಡಮ್ ಅವರಿಗೆ, ಮಂಜುಳಾ ಮೇಡಮ್ ಅವರಿಗೆ ನಾವು ಮಾಹಿತಿಯನ್ನ ಕೊಟ್ಟಿದ್ವಿ. ಮಂಜುಳಾ ಮೇಡಮ್ ಅವರು ಮುಳಬಾಗಿಲು ಪೊಲೀಸ್ ಠಾಣೆಗೂ ಸಹ ದೂರು ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಈಗ ಇವರು ಅವರ ದಾಖಲೆಗಳು ನಕಲಿ ಆಗಿದಾವೋ ಅಸಲಿ ಆಗಿದಾವೋ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಅವರಿಗೆ ಒಂದು ಅಪ್ಡೇಟ್ ಅನ್ನ ತಗೊಂಡು ರಿಜಿಸ್ಟರ್ ಮಾಡಿದ್ದಾರೆ. ಆದ್ರೆ ದೂರನ್ನ ಇವತ್ತು ಸಲ್ಲಿಸಬೇಕಾಗಿತ್ತು, ಆದ್ರೆ ಸಲ್ಲಿಸಿಲ್ಲ. ದೂರು ಸಲ್ಲಿಸಿಲ್ಲ. ದೂರು ಬೇಡ ದೂರು ನಾವು ನಿಮ್ಗೆ ಕೊಡ್ತೇವೆ. ಬೇಡ ಸರ್, ನಮ್ಮ ಹತ್ರ ಬೇಡ ಸರ್. ಸರ್ ಒಂದ್ ನಿಮಿಷ. ಒಂದ್ ನಿಮಿಷ ಸರ್ ಮಾತಾಡ್ತೀನಿ. ಈಗ ಏನಾಗಿದೆ, ಈ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ನಾವು DRಗೂ ಸಹ ನಾವು ಮನವಿಯನ್ನ ರೆಡಿ ಮಾಡ್ಕೊಂಡಿದೀವಿ. ಉಪನೋಂದಣಾಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ ಸರ್. ನಮ್ಮ ಇಂಟೆನ್ಷನ್ ಇಷ್ಟೇ. ಇವತ್ತು DR ಈಗ ಡೀಡ್ ಅನ್ನ ವಜಾ ಮಾಡ್ತಾರೆ. ಇವ್ರು ರೆಕಮೆಂಡ್ ಮಾಡಿ ಇಲ್ಲಿಂದ ಕಳಿಸ್ಕೊಟ್ರೆ ಅವ್ರು ಡೀಡ್ ಅನ್ನು ವಜಾ ಮಾಡ್ತಾರೆ. ಈಗ ಅವ್ರು ಯಾರು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದಾರೆ ಅವ್ರ ಮೇಲೆ ಕೇಸ್ ಆಗ್ಬೇಕಷ್ಟೇ ಸರ್. ನಾನು ಕೂಡ ಮಾತಾಡ್ತೀನಿ ಈಗ. ಶ್ರವಣ ನಿಂತ್ಕೊ, ಮೇಲೆ ನಿಂತ್ಕೊ. ಸತೀಶ್ ಅಣ್ಣಪ್ಪ ಮುಂದೆ